ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನದಲ್ಲಿ ಎದುರಿಸ್ತಾ ಇರುವಂತ ಅತ್ಯಂತ ಕಠಿಣ ದಿನಗಳು ಇದು. ಬಿಕಾಸ್ ಯಾವತ್ತೂ ಕೂಡ ತಮ್ಮ 40 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಆರೋಪಿ ಸ್ಥಾನದಲ್ಲಿ ಇರಲಿಲ್ಲ, FIR ಆಗಿರಲಿಲ್ಲ. ಆರೋಪಿ ನಂಬರ್ 1 ಆಗಿದ್ದಾರೆ ಸಿದ್ದರಾಮಯ್ಯನವರೀಗ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಗ್ತಾ ಇದ್ದಂತೆ ಸಹಜವಾಗಿ ಮುಖ್ಯಮಂತ್ರಿಗಳಿಗೆ ಟೆನ್ಷನ್ ಮನೆ ಮಾಡಿದೆ. ಜಾಮೀನು ಕೋರಿ ಅರ್ಜಿ ಹಾಕ್ತಾರಾ ಸಿಎಂ ಅನ್ನುವಂಥ ಪ್ರಶ್ನೆ ಇದೆ. ಅಂದ್ರೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಹಾಕ್ತಾರಾ ಅಂತ ಸುಪ್ರೀಂ ಮೊರೆ ಹೋಗುವಂಥದ್ರ ಬಗ್ಗೆನೂ ಕೂಡ ಸಿಎಂ ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು. ಕಾನೂನು ಸಲಹೆಗಾರ ಪೊನ್ನಣ್ಣ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆಷ್ಟೇ ದೆಹಲಿಗೆ ಹೋಗಿ ಬಂದಿರುವಂಥದ್ದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೆ ಶಾಸಕರು ಕೂಡ ಆಗಿರುವಂಥ AS ಪೊನ್ನಣ್ಣ ಅವರು ಹಿರಿಯ ವಕೀಲರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಪೊನ್ನಣ್ಣ, ಸಿಬಲ್ ಅಂದ್ರೆ ಕಪಿಲ್ ಸಿಬಲ್ ಅವರು, ಅಭಿಷೇಕ್ ಮನು ಸಿಂಘ್ವಿ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು ಹಾಗೆ ವಕೀಲರು ಕೂಡ ಹೌದು, ಅವ್ರ ಜೊತೆ ಹೋಗಿ ಚರ್ಚೆಯನ್ನ ಮಾಡಿದ್ದಾರೆ. ವಕೀಲರ ನಿರ್ಧಾರದ ಬಗ್ಗೆ ಸಿಎಂಗೆ ಪೊನ್ನಣ್ಣ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇರುವಂಥದ್ದು. ಆಕ್ಚುಲಿ CBIಗೆ ಹೋಗ್ಬಿಟ್ಟಿದ್ರೆ ನಿರೀಕ್ಷಣಾ ಜಾಮೀನನ್ನ ಇಷ್ಟೊತ್ತಿಗೆ ಹಾಕೊಂಡ್ಬಿಟ್ಟಿರೋದು. ಲೋಕಾಯುಕ್ತ ಅಲ್ವಾ, ಲೋಕಾಯುಕ್ತ ಪೊಲೀಸ್ ಅಂದ್ರೆ ಇನ್ನೇನು ಕರ್ನಾಟಕದ ಪೊಲೀಸರನ್ನೇ ಹಾಕಿರ್ತಾರೆ. ಸೊ ಹಾಗಾಗಿ ನಿರೀಕ್ಷಣಾ ಜಾಮೀನ ವಿಚಾರಕ್ಕೆ ಸಂಬಂಧಪಟ್ಟ ನಿರೀಕ್ಷಣಾ ಜಾಮೀನ ಸಲ್ಲಿಸುವಂತ ಡೌಟು ಅಂತಲೂ ಕೂಡ ಹೇಳಲಾಗ್ತಾ ಇರುವಂಥದ್ದು. CBIಗೆ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಿರೀಕ್ಷಣಾ ಜಾಮೀನು ಹಾಕ್ಬಿಟ್ಟಿರೋರು. ಆದರೆ ಅಂಡರ್ ಕರ್ನಾಟಕ ಗೌರ್ಮೆಂಟೇ ಇರುವಂಥ ಲೋಕಾಯುಕ್ತ ಆಗಿರುವಂಥ ಕಾರಣಕ್ಕೋಸ್ಕರ ಸ್ವಲ್ಪ ಭಯ ಕಡಿಮೆನೆ ಈ ವಿಚಾರದಲ್ಲಿ. ಯಾಕಂದ್ರೆ ಎಲ್ಲ ಪೊಲೀಸರವರೆಲ್ಲ ಗೊತ್ತಿರುವಂಥವರೇ ಆಗಿರ್ತಾರೆ. ಸೊ ಹೀಗಾಗಿ ಇಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ಪೊನ್ನಣ್ಣ ಜೊತೆಗೆ ಸಚಿವ ಭೈರತಿ ಸುರೇಶ್ ಕೂಡ ಭೇಟಿಯನ್ನ ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯನವರ ಮನೆಗೆ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಮೈಸೂರಿನ ತಮ್ಮ ನಿವಾಸದಲ್ಲಿ ಸಿಎಂ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕಾನೂನು ಹೋರಾಟ ಯಾವ ರೀತಿಯಾಗಿರಬೇಕು, ಈಗ ಮತ್ತೆ ರಾಜ್ಯಪಾಲರ ಆದೇಶ ಏನಿದೆ ಅದನ್ನು ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗ್ಬೇಕಾ ಅಥವಾ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ತನಿಖೆ ಆಗಬೇಕು ಅಂತ FIR ಆಗಿದೆಯಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹೋಗ್ಬೇಕಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ನೋಡ್ತಾ ಇದ್ವಿ ಈಗ ಆಲ್ರೆಡಿ ಪೊನ್ನಣ್ಣ, ಭೈರತಿ ಸುರೇಶ್ ಅವರು ಸಿಎಂ ನಿವಾಸಕ್ಕೆ ಬಂದಿದ್ದಾರೆ, ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಚರ್ಚೆಯನ್ನ ಮಾಡ್ಲಾಗ್ತದೆ? ದೆಹಲಿಗೆ ಹೋಗಿದ್ರು ಪೊನ್ನಣ್ಣ ಅವರು, ಏನ್ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ? ಖಂಡಿತ ಪೃಥ್ವಿ, ಏನು ನಿನ್ನೆ ಸಿಎಂ ವಿರುದ್ಧವಾಗಿ ಲೋಕಾಯುಕ್ತ FIR ದಾಖಲಾಗ್ತಾ ಇದ್ದಂತೆ ಏನು ಸಿಎಂ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಪೊನ್ನಣ್ಣ ಅವರು ದೆಹಲಿಗೆ ದೌಡಾಯಿಸಿ ಅಲ್ಲಿ ಹಿರಿಯ ವಕೀಲರಾಗಿರ್ತಕ್ಕಂಥ ಕಪಿಲ್ ಸಿಬಲ್ ಮತ್ತೆ ಮನು ಸಿಂಘ್ವಿ ಏನಿದ್ದಾರೆ ಇವರಿಬ್ಬರನ್ನು ಕೂಡ ಭೇಟಿಯನ್ನ ಮಾಡಿ ಅಲ್ಲಿ ಚರ್ಚೆಯನ್ನ ನಡೆಸಿ ಒಂದಷ್ಟು ಕಾನೂನು ಸಲಹೆಗಳನ್ನ ಕೂಡ ತೆಗೆದುಕೊಂಡು ತರಾತುರಿಯಲ್ಲಿ ಇವತ್ತು ಬೆಳಗ್ಗೆ ಕೂಡ ಸಿಎಂ ನಿವಾಸಕ್ಕೆ ಭೈರತಿ ಸುರೇಶ್ ಹಾಗೂ ಪೊನ್ನಣ್ಣ ಇಬ್ಬರೂ ಕೂಡ ಬೆಳಗ್ಗೆನೆ ಸಿಎಂ ನಿವಾಸಕ್ಕೆ ಆಗಮಿಸಿದ್ರು. ಅಂದ್ರೆ ಮೈಸೂರಿನಲ್ಲಿರುವಂತಹ ಸಿಎಂ ನಿವಾಸಕ್ಕೆ ಆಗಮಿಸಿ ಸಿಎಂ ಜೊತೆ ಈಗಾಗಲೇ ಒಂದು ಸುತ್ತಿನ ಚರ್ಚೆಯನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ನಿನ್ನೆ FIR ಬಗ್ಗೆ ಯಾವೆಲ್ಲ ರೀತಿ ಕಾನೂನು ಹೋರಾಟವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಚರ್ಚೆಯನ್ನ ಮಾಡಿ ಈಗ ಸಿಎಂ ಸದ್ಯಕ್ಕೆ ಫ್ರೆಶ್ ಅಪ್ ಆಗ್ಲಿಕ್ಕೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಬೆಳಿಗ್ಗೆನೆ ಏನು ಪೊನ್ನಣ್ಣ ಮತ್ತೆ ಭೈರತಿ ಸುರೇಶ್ ಇವರಿಬ್ಬರು ಕೂಡ ಅಂದ್ರೆ ನಿನ್ನೆ ರಾತ್ರಿ ದೆಹಲಿಗೆ ಹೋದಂತ ಪೊನ್ನಣ್ಣ ತರಾತುರಿನಲ್ಲಿ ಇವತ್ತು ಬೆಳಿಗ್ಗೆನೆ ಸಿಎಂ ಮನೆಗೆ ಆಗಮಿಸಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಯಾವ ರೀತಿ ಕಾನೂನು ಹೋರಾಟವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿ ಸಲಹೆಗಳನ್ನ ಕೊಡುವಂತ ಕೆಲಸಗಳು ಕೂಡ ಈಗಾಗಲೇ ಮುಗಿದಿರುವಂತದ್ದು. ಸಿಎಂ ಕೂಡ ಫ್ರೆಶ್ ಅಪ್ ಆಗ್ತಾ ಇರುವಂತದ್ದು. ಇದು ಒಂದು ಭಾಗ. ಆದ್ರೆ ಪೃಥ್ವಿ, ಮತ್ತೊಂದು ಭಾಗ ಏನು ಅಂತಂದ್ರೆ ಸಿಎಂ ನಿವಾಸ ಇವತ್ತು ಖಾಲಿ ಆಗಿರುವಂತದ್ದು. ಒಂದಷ್ಟು ದೃಶ್ಯಗಳನ್ನ ತೋರಿಸ್ತೀನಿ ಪೃಥ್ವಿ. ಪ್ರತಿನಿತ್ಯ ಇಲ್ಲಿ ಸಿಎಂ ಬಂದಂತ ಸಂದರ್ಭದಲ್ಲಿ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಹಾಗೆ ಸಂಪರ್ಕದಲ್ಲಿರಿ ಸುನಿಲ್. ನಿಮ್ಗೆ ತೋರಿಸ್ತಾ ಇದ್ವಿ ಪೊನ್ನಣ್ಣ ಮತ್ತು ಒಂದ್ ಕಡೆ ಭೈರತಿ ಸುರೇಶ್ ಅವರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಮೈಸೂರು ನಿವಾಸ ಖಾಲಿ ಆಗಿದೆ. ಸಿಎಂ ಬಂದಾಗ್ಲೆಲ್ಲ ಇರ್ತಾ ಇತ್ತು ಜನಜಂಗುಳಿ. ಆದ್ರೆ FIR ಎಫೆಕ್ಟ್ ಇದೆಯಲ್ಲ, ಸಿಎಂ ಮನೆ ಬಣಗುಡುವಂತೆ ಮಾಡಿರುವಂಥದ್ದು. ಸಿದ್ದರಾಮಯ್ಯ ಅಭಿಮಾನಿಗಳು ಕಂಗಾಲಾದ್ರ, ಕಾರ್ಯಕರ್ತರು ಬರಬೇಡಿ ಅಂತ ಏನಾದರೂ ಸಿಎಂ ಹೇಳಿದ್ರ ಇವತ್ತು? ಒಟ್ಟಾರೆ ಸಿಎಂ ಮೈಸೂರು ನಿವಾಸ ಫುಲ್ ಖಾಲಿ ಆಗಿರುವಂಥದ್ದು. ಯಾಕೆಂದ್ರೆ ಒಂದ್ ಕಡೆ ಮುಖ್ಯಮಂತ್ರಿಗಳು ಟೆನ್ಷನ್ ನಲ್ಲಿದ್ದಾರೆ, ಮತ್ತೊಂದ್ ಕಡೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ಗಳು ಆಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಯಾವುದೇ ಕಾರ್ಯಕರ್ತರಿಲ್ಲ, ಜನಸಾಮಾನ್ಯರಿಲ್ಲ. ಈ ಹಿಂದೆ ಹೇಗಿತ್ತು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲೆಲ್ಲ ಅವ್ರ ಮನೆಗೆ ಹೋದಂತ ಟೈಮಲ್ಲಿ ಕ್ಯೂ ನಿಂತ್ಕೊಳ್ಳೋರು ಜನ, ಕಾರ್ಯಕರ್ತರು ಕ್ಯೂ ನಿಂತ್ಕೊಂಡಿರೋರು. ಅವ್ರ ಹತ್ರ ಅಹವಾಲನ್ನ ಸಲ್ಲಿಸ್ಲಿಕ್ಕೋ ಅಥವಾ ಅವ್ರನ್ನ ನೋಡ್ಲಿಕ್ಕೋಸ್ಕರನೋ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅಥವಾ ಜನ ಇರೋರು. ಬಟ್ ಇವತ್ತು ಫುಲ್ ಬಣಗುಡ್ತಾ ಇದೆ ಮುಖ್ಯಮಂತ್ರಿಗಳ ನಿವಾಸ. ಯಾಕೆ? ಬಿಕಾಸ್ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ನೀವು ನಿನ್ನೆ ನೋಡಿದ್ರಿ ಸಿದ್ದರಾಮಯ್ಯನವರು ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ದೊಡ್ಡ ಅಭಿಮಾನಿಗಳು ಸೇರಿದ್ರು, ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು, ಎಲ್ಲವನ್ನು ಕೂಡ ನೋಡಿದ್ರಿ. ಆದರೆ ಇವತ್ತು ಬಣಗುಡ್ತಾ ಇದೆ ಸಿದ್ದರಾಮಯ್ಯನವರ ನಿವಾಸ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಸುನಿಲ್, ನೋಡ್ತಾ ಇದ್ವಿ ಯಾವಾಗಲೂ ಕೂಡ ಮುಖ್ಯಮಂತ್ರಿಗಳು ತಮ್ಮ ನಿವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಕಾರ್ಯಕರ್ತರು, ಹಾಗೆ ಅಭಿಮಾನಿಗಳು ಅಥವಾ ಜನಸಾಮಾನ್ಯರು ಕುಂದುಕೊರತೆಗಳನ್ನು, ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಅಥವಾ ಅವ್ರನ್ನ ನೋಡ್ಲಿಕ್ಕೋಸ್ಕರ ಬರ್ತಾ ಇದ್ದಂಥದ್ದು. ಬಟ್ ಈಗ ಮಾತ್ರ ಖಾಲಿ ಹೊಡಿತಾ ಇದೆ. ಮೂಡ ಎಫೆಕ್ಟ್ ಇದು ಅಂತ? ಖಂಡಿತ ಪೃಥ್ವಿ, ಮೂಡ FIR ಎಫೆಕ್ಟ್ ಅಭಿಮಾನಿಗಳಿಗೂ ಕೂಡ ಬೀರಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಸಿಎಂ ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ ವಿಮಾನ ನಿಲ್ದಾಣ ಅಂದ್ರೆ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಸಾಕಷ್ಟು ಅಭಿಮಾನಿಗಳು ಆಗಮಿಸಿದ್ರು. ವಾದ್ಯಗಳನ್ನ ಜೊತೆಗೆ ತಮಟೆಗಳನ್ನ ತಂದು ಸಿಎಂ ಅವರನ್ನ ಅದ್ದೂರಿಯಾಗಿ ರಿಸೀವ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಸಿಎಂಗೆ ಸಾಥ್ ಕೊಡುವಂತ ಅಂದ್ರೆ ಮಾರಲ್ ಸಪೋರ್ಟ್ ಅನ್ನು ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಅಂದ್ರೆ ಸ್ಲೋಗನ್ ಗಳನ್ನ ಹಿಡಿದುಕೊಂಡಿದ್ರು, ನಿಮ್ಮೊಂದಿಗೆ ನಾವಿದ್ದೀವಿ, ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಚಾರದಲ್ಲಿ ಅಂದ್ರೆ ಏನು ಲೋಕಾಯುಕ್ತ FIR ವಿಚಾರವಾಗಿ ಯಾವುದೇ ರೀತಿ ಸಿಎಂಗೆ ಬೆಂಬಲವನ್ನ ಕೊಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ನಾವಿದ್ದೀವಿ ಅನ್ನುವಂತ ಒಂದು ಸ್ಲೋಗನ್ ಗಳನ್ನ ಕೂಡ ಹಿಡ್ಕೊಂಡಿದ್ರು ಅಭಿಮಾನಿಗಳು. ಸಾಕಷ್ಟು ಅದ್ದೂರಿಯಾಗಿ ರಿಸೀವ್ ಮಾಡ್ಕೊಂಡ್ರು. ಆದ್ರೆ ಇವತ್ತು ಸಿಎಂ ನಿವಾಸ ಖಾಲಿ ಆಗಿರುವಂತದ್ದು. ಅಂದ್ರೆ ಮೈಸೂರಿಗೆ ಸಿಎಂ ಬಂದಂತಹ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇರ್ತಾರೆ ಅನ್ನುವಂತ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ನಿವಾಸದ ಬಳಿ ಜನರು ಆಗಮಿಸ್ತಾ ಇದ್ರು. ಆದ್ರೆ ಇವತ್ತು ಎಲ್ಲೋ ಒಂದು ಕಡೆ ಸಿಎಂ ನಿವಾಸ ಖಾಲಿ ಆಗಿರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಸಾಕಷ್ಟು ಇಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿರುವಂತದ್ದು ಪೊಲೀಸರು. ಇವತ್ತು ಸಿಎಂ ಸಿದ್ದರಾಮಯ್ಯನವರು ಅವರ ಮನೆಯಲ್ಲಿ ಅವರ ನಿವಾಸದಲ್ಲಿ ಇರ್ತಾರೆ ಅನ್ನುವಂತ ವಿಚಾರ ತಿಳಿದು ಸಾಕಷ್ಟು ಅಭಿಮಾನಿಗಳು ಬರ್ತಾರೆ. ಜೊತೆಗೆ ನಿನ್ನೆ ನಡೆದಿರುವಂತಹ ಬೆಳವಣಿಗೆಗಳು ಅಂದ್ರೆ ಲೋಕಾಯುಕ್ತ FIR ಏನಾಗಿತ್ತು ಈ ವಿಚಾರವಾಗಿ ಸಾಕಷ್ಟು ಅಭಿಮಾನಿಗಳು ಇವತ್ತು ಅವರ ಮನೆಯ ಮುಂದೆ ಆಗಮಿಸಬಹುದು, ಜಮಾಯಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ತಯಾರಿಗಳನ್ನ ಮಾಡಿಕೊಂಡಿದ್ರು. ಪೆಂಡಾಲ್ ಗಳನ್ನ ಹಾಕಿದ್ರು, ಜೊತೆಗೆ ಬ್ಯಾರಿಕೇಡ್ ಗಳನ್ನ ಹಾಕಿದ್ರು. ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಸಾಕಷ್ಟು ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿದ್ರು. ಆದ್ರೆ ಅದೆಲ್ಲವೂ ಕೂಡ ಈಗ ಉಲ್ಟಾ ಆಗ್ತಾ ಇರುವಂತದ್ದು. ಯಾಕಂದ್ರೆ ಸಿಎಂ ನಿವಾಸದ ಬಳಿ ಖಾಲಿ ಆಗಿರುವಂತದ್ದು. ಅಂದ್ರೆ ಒಂದಷ್ಟು ಜನರು ಬಂದಿದ್ದಾರೆ ಅನ್ನೋದನ್ನ ಬಿಟ್ರೆ ಪ್ರತಿ ಬಾರಿ ಏನು ಮನೆಯ ಬಳಿ ಅಂದ್ರೆ ಸಿಎಂ ಮನೆಯ ಬಳಿ ಆಗಮಿಸ್ತಿದ್ರಲ್ಲ ಜನಗಳು ಆಹ್ವಾನ ಕೊಡೋದಕ್ಕೆ, ಆದ್ರೆ ಆ ಜನಗಳು ಯಾರೂ ಕೂಡ ಇವತ್ತು ಬರದೇ ಇರುವಂತದ್ದು. ಹೀಗಾಗಿ ಸಿಎಂ ನಿವಾಸದ ಮುಂದೆ ಖಾಲಿ ಇರುವಂತದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಅಭಿಮಾನಿಗಳು ಕೂಡ ಸಿಎಂ ವಿರುದ್ಧವಾಗಿ FIR ದಾಖಲಾಗ್ತಾ ಇದ್ದಂತೆ ಅವರು ಕೂಡ ಯಾಕೋ ತಣ್ಣಗಾದ್ರ ಅನ್ನುವಂತ ಪ್ರಶ್ನೆ ಇಲ್ಲಿ ಬರ್ತಾ ಇರುವಂತದ್ದು. ಹೀಗಾಗಿ ನೀವು ದೃಶ್ಯದಲ್ಲಿ ನೋಡಿದಾಗೆ ಸಿಎಂ ನಿವಾಸ ಇವತ್ತು ಖಾಲಿ ಆಗಿದೆ ಅಂತಾನೆ ಹೇಳ್ಬೋದು ಪೃಥ್ವಿ. ಓಕೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.